ಹಾಗೆ ಕನಸು ಕಾಣ್ತಾ ಇದ್ದೆ, ಇಮ್ಯಾಜಿನ್ ಮಾಡ್ತಾ ಇದ್ದೆ. ಅಂದ್ರೆ ಲೈಫಲ್ಲಿ ಇಷ್ಟು ದೂರ ಬಂದಾಯ್ತು, ಕೆಲಸ ಎಲ್ಲ ಮಾಡಾಯ್ತು, ಬಟ್ ಒಂದು ಯಾವತ್ತು ಮನ್ಸಲ್ಲಿ ಇರತ್ತೆ ದಟ್ ಒಂದು ಡ್ರೀಮ್ ಮನೆನ ಕಟ್ಟಬೇಕು ಅಂತ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ, ಹೇಗಿರ್ಬೇಕು ಏನು ಅಂತ. ನೀವು ಬಂದು ವ್ಯೂ ನೋಡಿ ಅಂತೆ, ತುಂಬಾ ಚೆನ್ನಾಗಿದೆ. ಪ್ರಾಬ್ಲಿ ವ್ಯೂ ನೇಚರ್ ಮೇಲೆ ಡಿಪೆಂಡ್ ಆಗತ್ತೆ, ಬಟ್ ಒಂದು ಎಸ್ಥೆಟಿಕ್ ಹೇಗಿರ್ಬೇಕು ಮನೆ ಕನಸಿರತ್ತಲ್ಲ, ಅಂದ್ರೆ ಒಂದೊಂದು ಇರತ್ತೆ. ಆ ಸ್ಯಾಂಪಲ್ ಹೇಗಿರತ್ತೆ ಅಂತ ತೋರಿಸ್ತೇನೆ ನಾನು ನಿಮ್ಗೆ. ನೀವು ನೋಡಿ, ಒಂದೊಂದು ಡೀಟೇಲು ತುಂಬಾ 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 ನಂಗೆ ಖುಷಿ ಆಯ್ತು. ಇವನ್ ನೀವೊಂದು ವಿಷಯನ ನೋಡ್ತೀರಾ, ಆಗ ನಿಮ್ಗೆ ಆಸೆ ಆಗತ್ತಲ್ಲ, ಆ ಫೀಲಿಂಗ್ ಬಂತು. ಒಂದು ಎಸ್ ಇದು ಮಾಡಬೇಕು ಅಂತ. ಸೊ ಅದನ್ನ ತೋರಿಸ್ತೇನೆ. ನೀವು ಸಿಟ್ ಬ್ಯಾಕ್ ಮಾಡಿ, ರಿಲ್ಯಾಕ್ಸ್ ಮಾಡಿ, ಎಂಜಾಯ್ ಮಾಡಿ. ಸ್ನೇಹಿತರೆ, ನಾನು ಇರೋದು ಲಿವಿಂಗ್ ರೂಮ್ ಅಲ್ಲಿ, ಆಯ್ತಾ. ಫಸ್ಟು ನಂಗೆ ತುಂಬಾ ಇಷ್ಟ ಆದ ಪ್ಲೇಸ್ ಅಂದ್ರೆ ಇದು. ಯಾಕೆ ಗೊತ್ತಾ? ಯೂಶುವಲಿ ನಮ್ಮ ಲಿವಿಂಗ್ ರೂಮ್ ಹೇಗಿರತ್ತೆ, ಚಿಕ್ಕ ಚಿಕ್ಕ ಸೈಜ್ ಅಲ್ಲಿ ಇರತ್ತೆ. ಇಲ್ಲಿ ನೋಡಿ ಸ್ಪೇಸ್ ಹೇಗಿದೆ ಅಂತ. ಸೊ ದ ಬೆಸ್ಟ್ ಪಾರ್ಟ್ ಏನಂದ್ರೆ ಜಾಗ ಇದೆ ಸ್ನೇಹಿತರೆ. ಜಾಗ ಇರೋದ್ರಲ್ಲಿ ನಾವು ಬೆಂಗಳೂರಲ್ಲಿ ಮನೇಲಿ ಹೇಗಿರುತ್ತೆ, ಚಿಕ್ಕ 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 ಎಷ್ಟಿರತ್ತೆ ನಿಮ್ಗೆ ಗೊತ್ತು, ಅಪಾರ್ಟ್ಮೆಂಟ್ ಅಲ್ಲಿ. ನಂದು ಹಾಲ್ ಸೈಜ್ ಚಿಕ್ಕದಿದೆ, ಬಟ್ ಹಿಯರ್ ದರ್ ಇಸ್ ಫ್ರೀ ಸ್ಪೇಸ್. ಇನ್ ಕೇಸ್ ನಾನು ಮನೆ ಬಿಲ್ಡ್ ಮಾಡೋದಾದ್ರೆ ನನ್ನ ಪ್ರಯಾರಿಟಿ ಲಿವಿಂಗ್ ರೂಮೇ ಆಗಿರತ್ತೆ. ಯಾಕಂದ್ರೆ ನಾವು ಚಿಲ್ ಮಾಡ್ತಿರೋ ಏರಿಯಾ ಎಲ್ಲ ಇದೇ ಇರತ್ತೆ, ಓಕೆನಾ. ಅದ್ರ ಜೊತೆ ತುಂಬಾ ಜನ ಏನೋ ಹಳೆ ಕಾಲದ್ದು ಡಿಸೈನ್ ಮಾಡ್ತಾರೆ, ಬೇರೆ ಬೇರೆ ಟೇಸ್ಟ್ ಇರುತ್ತೆ. ನಂಗೆ ಎಲಿಗೆನ್ಸ್ ಇಷ್ಟ. ಸೊ ವೆನ್ ಐ ಕಮ್ ಹಿಯರ್ ಅಲ್ಲ, ನಾನು ಇಲ್ಲಿ ಕೂತಾಗ ಲುಕ್ ಎಟ್ ದ ವಾಲ್, ನಿಮಗೆ ಓವರ್ಲೇ ಎಲ್ಲ ಬರ್ತಾ ಇರತ್ತೆ. ಬಟ್ ದೆನ್ ಈ ವಾಲ್ ನೋಡುವಾಗ ಉಂಟಲ್ಲ, ಪ್ಲೇನ್ ಆಗಿದೆ. ನಿಮ್ಗೆ ಅರ್ಥ ಆಯ್ತಾ? ಜಿಗ 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 ಇಲ್ಲ. ಸೊ ನಂಗೆ ಯಾವಾಗಲೂ ಪ್ಲೇನ್ ಥಿಂಗ್ಸ್ ಇಷ್ಟ. ಅದು ನಂಗೆ ಫಸ್ಟ್ ಥಿಂಗ್ ಇಷ್ಟ ಆಗಿರೋದು ಇಲ್ಲಿ ಬಂದು. ಒನ್ ಮೋರ್ ಬ್ಯೂಟಿಫುಲ್ ಥಿಂಗ್ ಇನ್ ದ ಲಿವಿಂಗ್ ರೂಮ್ ಇಸ್, ನಾನ್ ಜಾಸ್ತಿ ಕುಡಿಯಲ್ಲ, ಬಟ್ ದೆನ್ ಖಾಲಿ ಇಡ್ಲಿಕ್ಕೆ ನೋಡ್ಲಿಕ್ಕೆ ಇದು ಚಂದ ಕಾಣತ್ತೆ. ಹಿಂದೆ ಬಾಟಲ್ಸ್ ನೋಡಿ, ಇಟ್ ಈಸ್ ಲೈಕ್ ಅ ಬಾರ್ ಕೌಂಟರ್ ತರ ಎಲಿಗೆನ್ಸ್ ಅನ್ನು ಕೊಡತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ದಿಸ್ ಇಸ್ ದ ಲಿವಿಂಗ್ ರೂಮ್. ಅಂಡ್ ನಾನು ನನ್ನ ಬ್ಯೂಟಿಫುಲ್, ನನ್ನ ಮೋಸ್ಟ್ ಫೇವ್ರೆಟ್ ಥಿಂಗ್ ಈ ಮನೆಯಲ್ಲಿ ತೋರಿಸ್ತಾ ಇದ್ದೀನಿ. ದಟ್ ಇಸ್ ದ ಕಿಚನ್. ನಿಮ್ಗೆ ಗೊತ್ತು ನಂಗೆ ಅಡಿಗೆ ಎಲ್ಲ ಇಷ್ಟ ಅಂತ. ನಾವು ಎಂಟರ್ ಆದ್ರೆ, ಈಗ ನಾನು ಇಲ್ಲಿ ನಿಂತಿದ್ದೀನಿ ನೋಡಿ, ಓಕೆ, ಇದನ್ನ ಐಲ್ಯಾಂಡ್ ಅಂತ ಹೇಳ್ಬೋದು, ಕರೆಕ್ಟಾ. ಹಿಂದೆ ಕಿಚನ್ ಇದೆ, ಅಂಡ್ ಅದ್ರ ಎದುರು ಡೈರೆಕ್ಟ್ ಆಗಿ ಡೈನಿಂಗ್ ಟೇಬಲ್ ಇದೆ. ಸೊ ಏನಾದ್ರೂ ನಿಮ್ಗೆ ಇಡ್ಬೇಕು ಅಂದ್ರೆ ಇಲ್ಲಿ ಇಡ್ಬೋದು, ಅದಾದ್ಮೇಲೆ ಅಲ್ಲಿ ಹೋಗಿ ಸರ್ವ್ ಮಾಡ್ಬೋದು. ಈ ಕಾನ್ಸೆಪ್ಟ್ ನಂಗೆ ತುಂಬಾ ಇಷ್ಟ. ಅಂಡ್ ಇದ್ರಕ್ಕಿಂತ ಜಾಸ್ತಿ ಇಷ್ಟ ಏನಂತ ನಾನು ಹೇಳ್ತೀನಿ, ದಟ್ ಈಸ್ ದಿಸ್ ಪ್ಲೇಸ್, ಆಯ್ತಾ. ಈಗ ನಾನಿಲ್ಲಿ ನಂಗೆ ಗೊತ್ತೇ ಆಗ್ಲಿಲ್ಲ ದಟ್ ಹಿಂದೆ ಸಹ ಇನ್ನೊಂದು ಕಿಚನ್ ಇದೆ ಅಂತ. ಪ್ರಾಬಬ್ಲಿ ದಟ್ ಈಸ್ ದ ವೆಟ್ ಕಿಚನ್, ಇದು ಡ್ರೈ ಕಿಚನ್. ಮೆಸ್ಸಿ ಕಾಣ್ಬಾರ್ದು ಅಂತ, ಕರೆಕ್ಟಾ. ನಾನು ಯಾವಾಗ್ಲೂ ಮನೇಲಿ ಅಡಿಗೆ ಮಾಡುವಾಗ, ನಮ್ಮ ಮೇಡ್ ಅಡಿಗೆ ಮಾಡುವಾಗ ನಂಗೆ ಅದು ನೋಡಿ OCD ಆಗತ್ತೆ. ಬಟ್ ಇಲ್ಲಿ ಆ ಕಾನ್ಸೆಪ್ಟೇ ಇಲ್ಲ ಅಲ್ಲ, ಯಾಕಂದ್ರೆ ಎಲ್ಲ ಕೆಲಸ ಒಳಗಡೆ ಆಗತ್ತೆ. ಸೊ ಇಫ್ ಯು ಓಪನ್, ಸ್ಟಾಪ್ ಅಂತ ಬರ್ದಿದ್ದಾರೆ, ಬಟ್ ನಾವು ಒಳಗೆ ಹೋಗಿ ನೋಡೋಣ. ಇಲ್ಲಿ ಇನ್ನೊಂದು ಕಿಚನ್ ಮಾಡಿದ್ದಾರೆ, ವೇರ್ ಆಲ್ ದ ಕುಕಿಂಗ್ ಇಸ್ ಡನ್. ನೈಸ್ ಅಂಡ್ ಸ್ಮಾಲ್ ಸೆಟಪ್ ಒಳಗಡೆ. ಬಟ್ ದ ಬೆಸ್ಟ್ ಪಾರ್ಟ್ ಇಸ್, ಹೊರಗಡೆ ಏನಾಗತ್ತೆ ಒಳಗಡೆ ಏನಾಗತ್ತೆ ಯಾರಿಗೂ ಗೊತ್ತಾಗಲ್ಲ. ನಾನು ಇಲ್ಲಿ ಇರ್ತಿದ್ರೆ ಬೆಳಿಗ್ಗೆ ಬಂದು ಇಲ್ಲೇ ಎಕ್ಸರ್ಸೈಸ್ ಮಾಡ್ತಿದ್ದೆ. ಯಾಕೆ ಹೇಳಿ? ನೇಚರು ಇದೆ, ಯು ವಾಕ್ಔಟ್ ಅಂಡ್ ಇಲ್ಲೇ ಕೂತಿರ್ತೀರಾ, ಕರೆಕ್ಟಾ. ಎಸ್ಪೆಷಲಿ ಈಗ ನೀವು ಒಂದು ಪಾರ್ಟಿ ಹೋಸ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸಹ, ಯು ಹ್ಯಾವ್ ಅ ಔಟ್ಸೈಡ್ ಪ್ಲೇಸ್ ವೇರ್ ಗಮ್ಮತ್ ಮಾಡ್ಬೋದು. ನಿಮ್ಗೆ ಹೊರಗಡೆ ಕೂತು ಚಿಲ್ ಮಾಡ್ಬೇಕಾ, ನಿಮ್ಗೆ ಜನರ ಜೊತೆ ಪಾರ್ಟಿ ಮಾಡ್ಬೇಕಾ, ಮ್ಯೂಸಿಕ್ ಸಿಸ್ಟಮ್ ಇಟ್ಕೊಂಡು ಪೂಲ್ ಪಾರ್ಟಿ ಮಾಡ್ಬೇಕಂತ ಸಹ ಇದೆ. ನೀವು ಇಲ್ಲಿ ಪಾರ್ಟಿ ಮಾಡ್ತೀರಾ, ಅಲ್ಲಿ ಪೂಲ್ ಸಹ ಇದೆ, ಕವರ್ ಆಗ್ಬಿಡತ್ತೆ. ನಂಗೆಂತ ಗೊತ್ತಾ, ಇನ್ ಕೇಸ್ ವೆನ್ ನಾನು ನನ್ನ ಡ್ರೀಮ್ ಮನೆ ಕಟ್ಟಿದಾಗ, ಐ ವಾಂಟ್ ಎವ್ರಿಥಿಂಗ್ ದೇರ್. ಅಂದ್ರೆ ನಂಗೆ ಹೊರಗೆ ಹೋಗ್ಬಾರ್ದು, ಅಂದ್ರೆ ಬೇರೆ, ಐ ವಾಂಟ್ ಮೈ ಪ್ಲೇಸ್ ಟು ಬಿ ಲೈಕ್ ದ ಬೆಸ್ಟ್ ಪ್ಲೇಸ್, ಎಲ್ಲ ಇರಬೇಕು ಅಂತ. ಸೊ ಇದನ್ನ ನೋಡುವಾಗ ನಂಗೆ ಅದೇ ತರ ಫೀಲ್ ಆಗತ್ತೆ, ಓಕೆನಾ. ಸೊ ದಿಸ್ ಇಸ್ ದ ಲಿವಿಂಗ್ ರೂಮ್. ಇದೊಂದು ಫ್ಲೋರ್, ಕೆಳಗೆ ಮೇಲೆ ಇದೆ, ತೋರಿಸ್ತೇನೆ ಬನ್ನಿ. ಅಂಡ್ ದ ಪೇಂಟ್ ಡಿಸೈನ್ ಇದೇನೊಂದು ಗೊತ್ತಾ, ಸ್ಮೂತ್ ಆಗಿದೆ. ನಿಮ್ಗೆ ಅರ್ಥ ಆಯ್ತಾ? ವೆರಿ ನೈಸ್. ನಮ್ಮ ರೂಮ್ ಮೆಸ್ಸಿ ಆಗ್ಬಿಟ್ಟಿದೆ. ನಾನ್ ಮತ್ತೆ ಸ್ಯಾಮ್ ಇದೇ ರೂಮ್ ಅಲ್ಲಿ ಇದ್ವಿ. ಇದನ್ನೆಲ್ಲ ನೋಡ್ಬೇಡಿ. ದ ಬೆಸ್ಟ್ ಪಾರ್ಟ್ ಇಸ್ ಮಿರರ್. ಈ ಮಿರರ್ ನ ಎದುರು ಬಂದ್ರೆ ನೀವು ಏನ್ ಡ್ರೆಸ್ ಹಾಕಿದ್ರು ಪ್ರಾಪರ್ ಆಗಿ ಫುಲ್ ಫ್ರೇಮ್ ಬರುತ್ತೆ. ದಿಸ್ ಇಸ್ ಎಸ್ಥೆಟಿಕ್. ಒಂದೊಂದು ರೂಮ್ ಒಂದೊಂದು ಥೀಮ್ ತರ ಇದೆ. ನಾನು ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ವಾರ್ಡ್ರೋಬು, ನಿಮ್ಮ ವಾಶ್ರೂಮ್ ಎಲ್ಲ ವುಡನ್ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ, ಅರ್ಥ ಆಯ್ತಾ. ಸೊ ಇಟ್ ಲುಕ್ಸ್ ವೆರಿ ಎಲಿಗೆಂಟ್. ಒಂದು ಥೀಮ್ ಇದು. ಅಂಡ್ ಯು ವೇಕ್ ಅಪ್, ಯು ಹ್ಯಾವ್ ಅ ಬಾಲ್ಕನಿ ಹಿಯರ್ ಆಸ್ ವೆಲ್, ಅ ಲಾಂಗ್ ಬಾಲ್ಕನಿ ವಿತ್ ಅನ್ ಅದರ್ ವ್ಯೂ. ಇಲ್ಲಿನೂ ವ್ಯೂ ಇದೆ, ನಿಮ್ಗೆ ಓವರ್ಲೇ ಬರ್ತಾ ಇರ್ಬೋದು. ಅಂಡ್ ಈ ಬಾಲ್ಕನಿಯಲ್ಲಿ ನಂಗೆ ಬೆಸ್ಟ್ ಪಾರ್ಟ್ ಅಂತ ಇಷ್ಟ ಆಗಿದ್ದು ಅಂದ್ರೆ, ಇಲ್ಲಿ ಟಾಪ್ ಅಲ್ಲಿ ಇರೋದು ರಾಫ್ಟರ್ಸ್ ಹಾಕಿದ್ದಾರೆ, ಬ್ಲಾಕ್ ಕಲರ್ ರಾಫ್ಟರ್ಸ್, ಕರೆಕ್ಟಾ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಕನ್ಸ್ಟ್ರಕ್ಷನ್ ಗಿಂತ ಜಾಸ್ತಿ ದ ಫರ್ನಿಚರ್ ಸೆಲೆಕ್ಷನ್, ಇದೆಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲಿ ಎಂತ ಪ್ಲೇಸ್ ಮಾಡಬೇಕು, ದಟ್ ಪ್ಲೇಸ್ ಅ ವೈಟಲ್ ರೋಲ್. ಈಗ ನನ್ನ ಪರ್ಸನಲ್ ರೂಮಲ್ಲಿ ನಾನು ಗ್ರೇ ಥೀಮ್ ಮಾಡಿದ್ದೀನಿ. ನನ್ನದು ಒಂದು ರೂಮ್, ಇದಿಡೀ ಮನೆ ಅದೇ ತರ ಇದೆ.
ಇದು ಇನ್ನೊಂದು ಫ್ಲೋರ್ ಅಲ್ಲಿ ಒಂದು ಚಿಕ್ಕ ಲಿವಿಂಗ್ ಏರಿಯಾ, ಸೋಫಾ ಇದೆಲ್ಲ ಇದೆ ನಾರ್ಮಲ್. ಬಟ್ ದೆನ್ ನಾನು ಹೇಳಿದ್ನಲ್ಲ ಎಲ್ಲಿ ಎಂತ ಪ್ಲೇಸ್ ಮಾಡಬೇಕು ಅಂತ. ಈಗ ಇದೊಂದು ಐಟಮ್ ಇಲ್ಲಿ ಇರೋದಿರ್ಬೇಕಾದ್ರೆ ಈ ಲುಕ್ಕೇ ಬರ್ತಾ ಇರ್ಲಿಲ್ಲ, ಕರೆಕ್ಟಾ? ಸೊ ನೀವು ಕನ್ಸ್ಟ್ರಕ್ಷನ್ ಮಾಡಿ ಆದ್ಮೇಲೆ ಇಂಟೀರಿಯರ್ ಮಾಡುವಾಗ ಫರ್ನಿಚರ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ರೆ ದಟ್ ಚೇಂಜಸ್ ದ ಲುಕ್ ಆಫ್ ಯುವರ್ ಹೌಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನೋಡಿ, ಇದು ಬ್ಲ್ಯಾಕ್, ಅಲ್ಲಿರುವ ಆ ಗೇಮಿಂಗ್ ಅದ್ರ ಹೆಸರು ನಂಗೆ ಗೊತ್ತಿಲ್ಲ, ಅದು ಸಹ ಬ್ಲ್ಯಾಕ್, ಅದ್ರ ಜೊತೆ ಸ್ವಿಚ್ ಬೋರ್ಡ್ ಸಹ ಬ್ಲ್ಯಾಕ್, ಅಲ್ಲಿ ಡಿಸೈನ್ ನೋಡಿ ದಟ್ ಈಸ್ ಆಲ್ಸೋ ಬ್ಲ್ಯಾಕ್. ಅಂಡ್ ದರ್ ಇಸ್ ಅ ವೆರಿ ನೈಸ್ ಥಿಂಗ್ ಹಿಯರ್, ಥಿಯೇಟರ್ ಮಾಡಿದ್ದಾರೆ, ಹೋಮ್ ಥಿಯೇಟರ್ ಕ್ಲಾಕ್ ಹಾಕಿದ್ದಾರೆ ಅನ್ಸುತ್ತೆ. ನಾವಿದ್ದೇವೆ ಹೋಮ್ ಥಿಯೇಟರ್ ಎದುರು, ವಾಯ್ಸ್ ಎಲ್ಲ ಚೇಂಜ್ ಆಗಿರ್ಬೋದು. ನೈಸ್ ಸೋಫಾ ಸೆಟಪ್, ಓಕೆ, ದೊಡ್ಡ ಸ್ಕ್ರೀನ್ ಇದೆ. ಬಟ್ ನಾನು ಮನೆ ಕಟ್ಟುವಾಗ ಅಲ್ಲ, ಡಿಪೆಂಡ್ಸ್, ಎಲ್ರಿಗೆ ಟಿವಿ ಫ್ಯಾಂಟಸಿ ಇರುತ್ತೆ, ಮೂವಿ ನೋಡ್ಬೇಕಂತ ಇರುತ್ತೆ. ನಂಗೆ ಅದು ಅಷ್ಟು ಇಲ್ಲ. ಸೊ ಐ ವುಡ್ ಮೇಕ್ ದಿಸ್ ಸಮಥಿಂಗ್ ಎಲ್ಸ್, ಓಕೆನಾ? ಹೋಮ್ ಥಿಯೇಟರ್ ನಾನು ಇಡ್ತೀನ ಗೊತ್ತಿಲ್ಲ, ಪ್ರಾಬಬ್ಲಿ ಒಂದು ಇಂಡೋರ್ ಸ್ಟುಡಿಯೋ ಮಾಡ್ತೀನಿ, ದೊಡ್ಡ ಆಫೀಸ್ ಸ್ಪೇಸ್ ಮಾಡ್ತೀನಿ ನಂಗೆ ಕೂತು ಪ್ರೈವೇಟ್ ಆಗಿ ಕೆಲಸ ಮಾಡಲಿಕ್ಕೆ. ಬಟ್ ದೆನ್ ದಿಸ್ ಇಸ್ ವೆರಿ ಬ್ಯೂಟಿಫುಲ್. ಯಾರಿಗೆಲ್ಲ ಹೋಮ್ ಥಿಯೇಟರ್ ನೋಡಬೇಕು, ಮೂವಿ ನೋಡ್ಬೇಕು ಆಸೆ ಇರುತ್ತೆ, ವೆರಿ ನೈಸ್ಲಿ ಡನ್. ಎಸ್ಪೆಷಲಿ ನಾನು ಹೇಳಬೇಕು ಅಂದ್ರೆ ಎಲ್ಲಕ್ಕಿಂತ ಜಾಸ್ತಿ ದ ಸೋಫಾಸ್ ಅಂಡ್ ದ ಬ್ಲೂ ಲೈಟ್ ಬ್ಯಾಕ್, ಆ ಡಾರ್ಕ್ ಥೀಮೆ ಎಲಿಗೆನ್ಸ್ ಕೊಡ್ತಾ ಇರೋದು ಇದಕ್ಕೆ. ಅಂಡ್ ದಿಸ್ ಇಸ್ ದ ಮಾಸ್ಟರ್ ಬೆಡ್ರೂಮ್ ಅನ್ಸುತ್ತೆ. ಕ್ಲೀನ್ ಇಟ್ಟಿದ್ದಾರ, ಕ್ಲೀನ್ ಮಾಡ್ತಾ ಇದ್ದಾರಾ? ಕ್ಯಾನ್ ವಿ ಕಮ್? ನೋ, ಬನ್ನಿ ಮಾಸ್ಟರ್ ಬೆಡ್ರೂಮ್ ನೋಡು ಮುಂಚೆ ಟೆರೆಸ್ ನೋಡ್ ಬರೋಣ. ಓ ಮೈ ಗಾಡ್, ಲುಕ್ ಎಟ್ ದಟ್ ವ್ಯೂ ಸ್ನೇಹಿತರೆ. ಪ್ರಾಬಬ್ಲಿ ಬೆಂಗಳೂರು ಹತ್ರ ಇಂಥದ್ದು ನಂದಿ ಬೆಟ್ಟ ಹತ್ರ ಹೋಗಿನೇ ಕಟ್ಬೇಕನ್ಸುತ್ತೆ. ಬಟ್ ದೆನ್ ಲುಕ್ ಎಟ್ ದಟ್ ಅಮೇಸಿಂಗ್ ವ್ಯೂ, ಕ್ರೇಜಿ. ಆನೆಸ್ಟ್ಲಿ ಹೇಳ್ಬೇಕಾ, ಎಂತ ಪ್ರಮೋಷನ್ ಅಲ್ಲ, ನಂಗೆ ಇಷ್ಟ ಆಯ್ತು. ಸೊ ಐ ವಾಂಟೆಡ್ ಟು ಶೇರ್ ಯು ನನ್ನ ವಿಷನ್, ಹೇಗೆ ಒಂದು ಮನೆ ಕಟ್ಟಬೇಕು ಅಂತ, ಅದಕ್ಕೋಸ್ಕರ ಮಾಡಿರೋದು. ಎಷ್ಟು ಚೆನ್ನಾಗಿದೆ ನೋಡಿ. ಹಿಂದೆ ಸ್ವಲ್ಪ ಕಾಡ್ ಇದೆ, ಅಂದ್ರೆ ವಾಕ್ ವೇ ಎಲ್ಲ ಇದೆ. ಬಟ್ ನನ್ನ ಗೋಲ್ ಏನು ಅಂದ್ರೆ, ಹಿಂದೆ ಏನಿರಬೇಕು ಅಂದ್ರೆ ಪ್ಲಾಂಟೇಶನ್ ಇರಬೇಕು. ನಮಗೆ ಮನೆಗೆ ಬೇಕಾಗೋ ಫ್ರೂಟ್ಸು, ವೆಜಿಟೇಬಲ್ಸು ಇದೆಲ್ಲ ಅಲ್ಲೇ ಆಗ್ತಾ ಇರಬೇಕು. ಅದ್ರ ಜೊತೆ ನನ್ನ ಟೀಮಿಗೆ ಸಹ ಅಕಾಮಿಡೇಷನ್ ಇರಬೇಕು, ವೇರ್ ನಮಗೆ ಕಾಂಟೆಂಟ್ ಮಾಡ್ಬೋದು, ಏನಾದಿದ್ರೆ ಕೆಲಸ ಇದ್ರೆ ಮಾಡ್ಬೋದು, ಅವರಿಗೆ ಸಹ ಸ್ಟೇ ಇರಬೇಕು, ತುಂಬಾ ಚಂದ ಇರಬೇಕು, ಅದು ನಂದು ಆಸೆ. ಆ ವ್ಯೂ ನೀವು ನೋಡಿದ್ರೆ ಮೆಲ್ಟ್ ಆಗಿ ಹೋಗ್ತೀರಾ. ನಾವು ಸಿಟಿಯಲ್ಲಿ ಇರೋದಲ್ಲ, ನಮ್ಗಿದೆಲ್ಲ ವಸ್ತು, ಇಲ್ಲಿ ಅವರಿಗೆ ಇದೆಲ್ಲ ನಾರ್ಮಲ್. ಬಟ್ ದೆನ್ ವೆರಿ ನೈಸ್. ಇಲ್ಲಿ ಬ್ಯಾಡ್ಮಿಂಟನ್ ಸಹ ಆಡ್ಬೋದು, ಎಂತ ಸಹ ಮಾಡ್ಬೋದು. ಬನ್ನಿ ಮಾಸ್ಟರ್ ಬೆಡ್ರೂಮ್ ಹೋಗೋಣ. ಯಾವುದೋ ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ, ರೊಮ್ಯಾಂಟಿಕ್ ವೈಬ್ಸು, ಇಂಟಿಮೇಟ್ ಕೆಲಸ, ಏನೋ ಕಪಲ್ ಜೊತೆ ಬಂದಾಗ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ನೀವು ಮನೇಲಿ ಇದ್ರೆ, ನಿಮ್ ಪಾರ್ಟ್ನರ್ ಜೊತೆ ಇದ್ರೆ ಎಲಿಗೆನ್ಸೇ ಬೇರೆ. ಆ ರೂಮೇ ಒಂಥರ ನಿಮ್ ಕೆಮಿಸ್ಟ್ರಿನ ಇಂಪ್ರೂವ್ ಮಾಡುತ್ತೆ, ಚೆನ್ನಾಗಿರತ್ತೆ. ಅದನ್ನ ನೋಡೋಣ ಬನ್ನಿ ಸ್ನೇಹಿತರೆ. ನನ್ನ ಮಾಸ್ಟರ್ ಬೆಡ್ರೂಮ್ ಬಗ್ಗೆ ಹೇಳ್ತಾ ಇದ್ನಲ್ಲ, ಬನ್ನಿ. ಟಡಾ, ಯು ನೋ ವೈ ಐ ಲೈಕ್ ದಿಸ್ ರೂಮ್? ಬಿಕಾಸ್ ಆಫ್ ದ ಡಾರ್ಕ್ ಥೀಮ್. ನಂದು ಮನೆಯಲ್ಲಿ ನಂದು ನಾರ್ಮಲ್ ಆಗಿ ಗ್ರೇ ಇದೆ, ಇದು ಬ್ಲ್ಯಾಕ್ ಇದೆ. ದಿಸ್ ಇಸ್ ದ ವಾರ್ಡ್ರೋಬ್ ಅಂಡ್ ದಿಸ್ ಇಸ್ ದ ಮಿರರ್. ಸ್ನೇಹಿತರೆ, ಇಮ್ಯಾಜಿನ್ ನೀವು ರೆಡಿ ಆಗಿ ಇಲ್ಲೊಂದು ಪೋಸ್ ಮಾಡ್ತೀರಾ, ಹೇಗೆ ಕಾಣ್ಬೋದು? ವೆರಿ ನೈಸ್. ನೀವು ವಾರ್ಡ್ರೋಬ್ ನ ನೋಡಿ ಅನ್ಸುತ್ತೆ, ಲೈಟಿಂಗ್ ಹೇಗಿದೆ. ಅಂಡ್ ವಾರ್ಮ್ ವೈಟ್ ಲೈಟ್, ನಾನು ಲಾಸ್ಟ್ ಅಲ್ಲಿ ನಿಮ್ಗೆ ಹೇಳಿದೆ ವಾರ್ಮ್ ವೈಟ್ ಲೈಟ್ ಲಕ್ಸುರಿ ಕೊಡೋದಂತ ಪ್ರೀವಿಯಸ್ ವಿಡಿಯೋ ಅಲ್ಲಿ. ಅಂಡ್ ದಿಸ್ ಇಸ್ ಅನ್ ಪ್ಯೂರ್ ಎಕ್ಸಾಂಪಲ್ ಫಾರ್ ದ ಸೇಮ್. ವಾಶ್ರೂಮ್ಗೆ ಹೋದ್ರೆ ದಿಸ್ ಇಸ್ ದ ವಾಶ್ರೂಮ್ ಐ ವಾಂಟ್ ಟು ಹ್ಯಾವ್ ಸ್ನೇಹಿತರೆ. ಕಮ್, ಹಿಂದೆ ದರ್ ಇಸ್ ಅ ಟಮ್ ವಿತ್ ದ ವ್ಯೂ, ಎದುರು ಶವರ್ ಇದೆ, ಓಕೆನಾ? ಅಂಡ್ ಇಮ್ಯಾಜಿನ್ ನೀವು ಬ್ರಷ್ ಮಾಡ್ತಿದ್ರೆ, ಫೇಸ್ ವಾಶ್ ಮಾಡ್ತಿದ್ರೆ, ಅಂಡ್ ಯು ಕ್ಯಾನ್ ಸಿ ದಿಸ್ ಫ್ರಂಟ್, ಈ ಸೆಟಪ್, ಹಿಂದೆ ಬ್ಯಾಕ್ ಮಿರರ್. ಅದ್ಸ ನೀವು ಇಮ್ಯಾಜಿನ್ ಮಾಡಿ, ನಿಮ್ ಪಾರ್ಟ್ನರ್ ಜೊತೆ ಎಲ್ಲಿದ್ದೀರಾ, ವೈಬ್ ಹೇಗಿರ್ಬೋದು. ಜಾಸ್ತಿ ಇಮ್ಯಾಜಿನ್ ಮಾಡ್ಬೇಡಿ ಸ್ನೇಹಿತರೆ. ಅಂಡ್ ದರ್ ಇಸ್ ದಿಸ್ ಬ್ಯೂಟಿಫುಲ್ ವ್ಯೂ ಅಗೇನ್, ಗ್ಲಾಸ್, ಆಯ್ತಾ? ದಿಸ್ ಇಸ್ ಸೆಟಪ್, ಇಲ್ಲಿನೂ ಓಪನ್. ನಂಗೆ ಗೊತ್ತು ನೀವು ಇನ್ನೂ ಇಮ್ಯಾಜಿನೇ ಮಾಡ್ತಾ ಇದ್ದೀರಾ. ಅದ್ರ ಜೊತೆ ನೀವು ಆ ರೂಮಿಂದ ಸಹ ಡೈರೆಕ್ಟ್ ಬಾಲ್ಕನಿಗೆ ಬರ್ಬೋದು, ಇಲ್ಲಿಂದ ಸಹ ಹೋಗ್ಬೋದು. ಬನ್ನಿ ಬಾಲ್ಕನಿ ನೋಡೋಣ. ದಿಸ್ ಇಸ್ ದ ಡೆಕ್ ವಿತ್ ದ ಬಾಲ್ಕನಿ. ಇದು ಪ್ರೈವೇಟ್ ನಿಮ್ಮ ರೂಮಿಗೋಸ್ಕರ. ಅಂಡ್ ಅಗೇನ್ ದ ಬೆಸ್ಟ್ ಪಾರ್ಟ್ ಇಸ್ ವುಡ್ ಯೂಸ್ ಮಾಡಿದ್ದಾರೆ, ಅದೇ ಇನ್ನೊಂದು ಎಲಿಗೆನ್ಸ್ ನ ಕೊಡತ್ತೆ. ಇಲ್ಲಿಂದ ಸಹ ನೀವು ವ್ಯೂನ ಎಂಜಾಯ್ ಮಾಡ್ಬೋದು, ನಿಮ್ ಪ್ರೈವೇಟ್ ಟೈಮು, ಪ್ರೈವೇಸಿನೂ ಇರುತ್ತೆ. ಅದೇ ತರ ಅಲ್ಲಿ ನೋಡಿ, ಅಂದ್ರೆ ಒಂದು ಕ್ಲಿಫ್ ಅಲ್ಲಿ ಇದೆ, ಅದ್ರ ಜೊತೆ ರಿವರು ಇದೆ ಅಲ್ಲಿ. ಪ್ರಾಬಬ್ಲಿ ನೀವು ಅಲ್ಲಿಗೆ ಹೋಗಿ ಸಹ ಗಮ್ಮತ್ ಮಾಡ್ಬೋದು. ಬ್ಯಾಂಗ್ಳೂರಲ್ಲಿ ಇದು ಮಾಡೋದು ಕಷ್ಟ, ಬಟ್ ದೆನ್ ಇಫ್ ಈ ಸೀನ್ ತರ್ಲಿಕ್ಕೆ ಆಗದಿದ್ರೆ ಸಹ ದಿಸ್ ಪ್ಲೇಸ್ ಬ್ಯೂಟಿಫುಲ್. ಅದ್ರ ಜೊತೆ ಸ್ನೇಹಿತರೆ, ನೀವೆಲ್ಲ ನೋಡಿದ್ರಿ, ನೀವು ಬೇಸ್ಮೆಂಟಿಗೆ ಹೋದ್ರೆ ಉಂಟಲ್ಲ, ಬೇಸ್ಮೆಂಟ್ ಅಲ್ಲಿ ಕೆಳಗೆ ಈಗ ನಿಮಗೆ ಎಷ್ಟು ಬಂದ್ರು ಅಥವಾ ನಿಮ್ಮ ಟೀಮೇಟ್ ಇರೋದು, ಅದಕ್ಕೆ ಸಹ ವುಡನ್ ಥೀಮ್ ಇಂದ ರೂಮ್ ಮಾಡಿದರೆ, ಬೇರೆ ಬಂಕರ್ ಬೆಡ್ಸ್. ಈಗ ಇದು ಒಂದು ಕಮರ್ಷಿಯಲ್ ಪ್ರಾಪರ್ಟಿ, ಬಟ್ ದೆನ್ ಇನ್ ಕೇಸ್ ನಿಮಗೆ ಪರ್ಸನಲ್ ಮಾಡಬೇಕು ಅಂದ್ರೆ ನಿಮ್ಮ ಗೆಸ್ಟಿಗೋಸ್ಕರ, ಎಕ್ಸ್ಟ್ರಾ ಗೆಸ್ಟಿಗೋಸ್ಕರ ಸಹ ಸ್ಲೀಪಿಂಗ್ ಪ್ಲೇಸ್ ನೀವು ಅದನ್ನ ಮಾಡ್ಬೋದು. ನೋಡಿ ಚೆನ್ನಾಗಿದೆಯಲ್ಲ, ಫುಲ್ ವುಡ್ ಇಂದ ಮಾಡಿರೋದು. ಆದ್ರೆ ಹಿಂದೆ ಹೊರಗಡೆ ನೇಚರ್ ಇದೆ, ಸೆಟಪ್ ಮಾಡಿದ್ದಾರೆ, ಸೀಟಿಂಗ್ ಅರೇಂಜ್ಮೆಂಟ್ಸ್ ಇದೆ. ನೀವು ನೋಡ್ತಾ ಇದ್ದೀರಾ ಎಷ್ಟು ಗ್ರೀನರಿ ಇದೆ, ಕಾಮ್ ಆಗಿದೆ, ಕರೆಕ್ಟಾ? ಎಂಟ್ರೆನ್ಸ್ ಇದು, ಎಂಟ್ರೆನ್ಸ್. ನಾವು ಎಂಟ್ರೆನ್ಸ್ ಬಂದ್ವಿ, ಇಲ್ಲಿದ್ವಿ, ಇಲ್ಲಿಂದ
ಎಂಟ್ರೆನ್ಸ್. ಸ್ಟಾರ್ಟಿಂಗ್ ಒಂದು ಚಿಕ್ಕ ಸ್ಪೇಸು, ವೆರಿ ನೈಸ್ ಅಲ್ಲ. ಎಸ್ಪೆಷಲಿ ಬೆಳಿಗ್ಗೆ ಎದ್ದು ಈ ಲೊಕೇಶನ್ ಅಲ್ಲಿ ವಾಕಿಂಗ್ ಮಾಡುವಾಗ ಮಜಾ ಸಿಗತ್ತೆ. ಸೊ ಬೇಸಿಕಲಿ ನಂಗೂ ಅಷ್ಟೇ, ನಮ್ಮ ಮನೆ ಇರತ್ತೆ, ನಾನು ಎದ್ದು ಎಕ್ಸಸೈಸ್ ಮಾಡ್ತೀನಿ, ಸ್ವಲ್ಪ ದಿನದ ಕೆಲಸ ಎಲ್ಲ ಬರಿತೀನಿ, ಅದನ್ನೆಲ್ಲ ಬರೆದಾದ್ಮೇಲೆ ಎಕ್ಸಸೈಸ್ ಮಾಡ್ಲಿಕ್ಕೆ ಹೋಗ್ತೀನಿ. ಆ ಎಕ್ಸಸೈಸ್ ಔಟ್ಡೋರ್ ಅಲ್ಲಿ ಮಾಡಬೇಕು. ಇದು ಎಲ್ಲ ಇದೆ. ಇದಕ್ಕೆ ಎಡಿಷನ್ ಆಗಿ ನಂದೊಂದು ಔಟ್ಡೋರ್ ಜಿಮ್ ಸೆಟಪ್ ಮಾಡ್ತೀನಿ. ಯಾಕಂದ್ರೆ ನಿಮ್ಗೆ ಗೊತ್ತು, ನಾವು ಫಿಟ್ನೆಸ್ ಫ್ರೀಕ್ ಅಲ್ಲ. ಹೋಗ್ಲಿ, ನಿಮಗೆ ಪ್ರಾಪರ್ಟಿ ಇಷ್ಟ ಆಯ್ತು, ಪ್ರಾಪರ್ಟಿ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ, ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು. ವೆರಿ ನೈಸ್, ವೆರಿ ಎಲಿಗೆಂಟ್. ಅಂಡ್ ಇದು ಆಸ್ ಐ ಟೋಲ್ಡ್ ಯು ಕಮರ್ಷಿಯಲ್. ನಂಗೆ ಒಂದು ಆಸೆ ಇದೆ, ಈ ತರ ಒಂದು ಮನೆ ಆದಷ್ಟು ಬೇಗ ಮಾಡಬೇಕು ಅಂತ. ದೇವ್ರ ದಯಿಂದ, ನಿಮ್ಮ ಸಪೋರ್ಟ್ ಇಂದ, ನಮ್ಮ ಕೆಲಸದಿಂದ ಮಾಡೋಣ. ಹೋಗಿ ಒಂದು ಕಂಪ್ಲೀಟ್ ಆಗಿ ಸಿನಿಮ್ಯಾಟಿಕ್ ವ್ಯೂ ನೋಡಿ ಒಂದು ಪ್ರಾಪರ್ಟಿದು, ಗಮ್ಮತ್ತಾಗತ್ತೆ. ಇಲ್ಲಿಗೆ ನಾನು ಈ ಬ್ಯೂಟಿಫುಲ್ ನನ್ನ ಡ್ರೀಮ್ ಹೌಸ್ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೇನೆ. ಹೋಪ್ಲಿ ನಿಮ್ಗೆ ಇಷ್ಟ ಆಯ್ತು. ಇದೇ ತರ ಬೇರೆ ಬೇರೆ ಪ್ರಾಪರ್ಟೀಸ್ ಅಂತ ನಾವು ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ರೆ ಪ್ರಾಪರ್ಟಿ ಅಂತ ಕಮೆಂಟ್ ಮಾಡಿ, ಬ್ಯೂಟಿಫುಲ್ ಪ್ರಾಪರ್ಟಿನ ತೋರಿಸ್ತೀನಿ. ಆಗ ನಿಮ್ಗೆ ಐಡಿಯಾ ಸಿಗತ್ತೆ ಹೇಗೆ ಇರುತ್ತೆ ಅಂತ ಮನೆ. ಅಂಟಿಲ್ ದೆನ್, ಟೇಕ್ ಕೇರ್. ಶ್ರವಣ್ ಬ್ರೋ ಕಡೆಯಿಂದ.